ನಂದು ಅಡಿಗೆ ಮಾಡೋದೇ ಆಯ್ತು. ಈ ಮಹಾರಾಣಿ ಇನ್ನ ಎದ್ದು ಬರ್ಲಕ್ಕೆ ತಯಾರಿಲ್ಲ. ಅವಾಗೆ ಹೇಳಿ ನೋಡಕ್ಕಿಗೆ, ಬಾ ಜರ ಮನ್ಯಾಗ ಕೆಲಸ ಬಿದ್ದದ, ಎಟ್ಟಂತ ನಾ ಒಬ್ಬಕ್ಕಿನೇ ಮಾಡ್ಲಿ ಬಾ ಅಂತ ಎಟ್ಟು ಹೇಳಿ ನೋಡಿ, ಇನ್ನೂ ಬಂದಿಲ್ಲ. ಈ ಅತ್ತೆರ್ ನೋಡಿದ್ರೆ ಆಕಿಗೆ ಎಲ್ಲ ಕಲಸು ಕಲಸು ಅಂತಾರ. ಎಟ್ಟಂತ ಕಲಸಬೇಕು ಆಕಿಗೆ. ಸುಷ್ಮಾ, ಏ ಸುಷ್ಮಾ, ಜರ ಬಾ ಇವ ಇಲ್ಲಿ. ಬಂದೆ ಅಕ್ಕ. ತಪ್ಪೆಲ್ಲ ನನ್ನ ಮೈದಂದೆ. ಅವನಿಗೇನು ಬೇರೆ ಕಡೆಗೆ ಎಲ್ಲ ಹೆಣ್ಣೆ ಸಿಗ್ತಿದ್ದಿಲ್ಲೇನು. ಹೋಗಿ ಈಕಿಗೆ ಕರ್ಕೊಂಡು ಬಂದನು. ಈಕಿಗೆ ನಮ್ಮ ಮಾತು ಬರಲ್ಲ, ಒಂದು ಮಾತು ತಿಳಿಯಲ್ಲ. ಬೆಂಗಳೂರಿನಾಗೆ ಹುಟ್ಟಿ ಬೆಳೆದಾಳ. ಬೆಂಗಳೂರು ಮಾತು ಮರಿ ಅಂದ್ರೆ ಆಕಿ ಎಲ್ಲಿ ಮರಿತಾಳ, ನಮ್ಮ ಮಾತು ಎಲ್ಲಿ ಕಲಿತಾಳ. ಮತ್ತೀಗ ಎಷ್ಟು ಚಂದ ನಮ್ಮ ತಂಗಿ ಇದ್ರು. ನಮ್ಮ ತಂಗಿ ಕಟ್ಕೊಂಡಿನಂತಂದ್ರೆ ಎಷ್ಟು ಚಂದ ಆತೈತಿ ಮನಿ. ನಂದ ಗೋಕುಲ ಇದ್ದಂಗೆ ಇರ್ತಿತ್ತು. ಹೋಗಿ ಈಕಿ ಬೆಂಗಳೂರು ಬಿಡಾಡಿ ಕಟ್ಕೊಂಡು ಬಂದನ. ಅಕ್ಕ ಏನು ಹೇಳಿ? ಒಂದು ಮುಂಜಾನೆ 5ಕ್ಕೆ ಎದ್ದಿನವ. ಎದ್ದು ಎಲ್ಲ ಕೆಲಸ ನಾವು ಒಬ್ಬಕ್ಕಿನೇ ಮಾಡ್ಲಕತ್ತೀನಿ. ಅಲ್ಲ, ಒಂದು ಸ್ವಲ್ಪರ ಏನಾರ ಹೆಲ್ಪ್ ಮಾಡಬೇಕು ಅಕ್ಕಾಗ ಅನ್ನೋದೇನು ನಿನ್ನ ತಲೆಗಿಲ್ಲೇನು? ನಾ ಹೆಂಗೆ ಈ ಮನೆ ಸೊಸಿ ಇದ್ದೀನಿ, ನೀನು ಈ ಮನೆ ಸೊಸಿನೇ ಅಲ್ಲ. ನೀನು ಒಂದಿಟ್ಟು ಕೈಯ ಕೆಲಸ ಮಾಡ್ದಿ ಅಂತಂದ್ರೆ ನನಗೂ ಒಂದಿಟ್ಟು ಆಸರೆ ಆಗ್ತದ. ಎಲ್ಲ ಒಬ್ಬಕ್ಕಿನೇ ಮಾಡು ಅಂತಂತಂದ್ರೆ ಎಷ್ಟಂತ ಮಾಡಲಿ ಹೇಳು ನಾನು? ಅಕ್ಕ, ನಿಮಗೆ ಚೆನ್ನಾಗಿ ಗೊತ್ತು ನನಗೆ ಇದೆಲ್ಲ ಏನೂ ಬರೋದಿಲ್ಲ ಅಕ್ಕ. ಅದು ಹೇಗೆ ನಾನು ನಿಮಗೆ ಹೆಲ್ಪ್ ಮಾಡಲಿ ಹೇಳಿ ನೀವೇ? ನನಗೇನಾದರೂ ಬಂದಿದ್ರೆ ನಾನು ಮಾಡ್ತಾ ಇರಲಿಲ್ವಾ ಅಕ್ಕ? ಅದ್ಯಾಕೆ ನೀವು ಪದೇ ಹೆಲ್ಪ್ ಮಾಡು ಅಂತಿರೋ? ನಂಗೆ ಅರ್ಥ ಆಗ್ತಾ ಇಲ್ಲ. ಒಂದು ದಿನ ಚಲೋ, 2 ದಿನ ಚಲೋ. ಒಂದು ದಿನ ಮಾಡ್ತಾರೆ, 2 ದಿನ ಮಾಡ್ತಾರೆ, ಹೋಗಲಿ ಪಾಪ ಬರಲ್ಲ ಹೊಸ್ದಾಗಳ ಅಂಥೇಳಿ. ಒಂದು ವರ್ಷ ಸಾಲಕ್ಕೆ ಬಂತು, ಇನ್ನು ಅದು ಬರಲ್ಲ ನನಗಿದು ಬರಲ್ಲ ಅಂತ ಹಿರಗಳೇನೆ ತೆಗೆದಾಯ್ತು ನಿಂದು. ಯಾವಾಗ ನೋಡಿದ್ರು ಕಲೀಲಕ್ಕೆ ಒಂದು ಜರರ ಮನುಷ್ಯ ಪ್ರಯತ್ನ ಮಾಡ್ತದೆ. ಬಂದಿಲ್ಲ ಅಂತಂದ್ರೆ ಒಂದು ದಿನ ಅಕ್ಕ ನನಗೆ ಏನಾರ ಕಲಿಸ್ಕೊಡು, ನಾನು ಮಾಡ್ತೀನಿ ಕಲ್ತು ಅಂತ ನೀನು ಹೇಳಿದಿ. ತಂಗಿ, ಈ ಮನೆಗೆ ಸೊಸಿ ನಾ ಹೆಂಗಿದ್ದೀನಲ್ಲ, ನೀನು ಹಾಗೆ ಸೊಸಿನೇ ಏನು? ಎಲ್ಲ ನೀನು ಕುಂಡ್ರಿಸಿ ಮಾಡ್ಲಿಕ್ಕೆ ನಾನೇನಿಲ್ಲಿ ಜೀತದಾಳ ಅಲ್ಲ ಏನು? ನನಗೂ ಆಸರ ಬ್ಯಾಸರ ಇರ್ತದ. ನನಗೂ ಸ್ವಲ್ಪ ಜೀವಕ್ಕೆ ನೆಮ್ಮದಿ ಬೇಕಾಗಿರ್ತದ. ಒಂದು ಮುಂಜಾನೆ ಎದ್ದು ಹಿಡಿದು ರಾತ್ರಿ 10:30 11 ತನಕ ನಾ ಒಬ್ಬಕ್ಕಿನೇ ಮಾಡಬೇಕು. ನೀನು ಈ ಕಡೆಯಿಂದ ತೆಗೆದು ಆ ಕಡೆ ಇಡಲ್ಲ. ಏನಾರ ಒಂದು ಹೇಳಿದ್ರೆ ನನಗೆ ಅದು ಆಗಲ್ಲ, ಇದು ಆಗಲ್ಲ, ಅದು ಆಗಲ್ಲ. ಇದ್ದೇ ಕೇಳಿ ನೋಡಿ ನಾನು ಒಂದು ವರ್ಷ. ಅದು ಏನಂತ ನಿನಗೆ ಕಟ್ಕೊಂಡು ಬಂದನ ಏನೋ ನನ್ನ ಮೈದನ. ಅಕ್ಕ, ಮಾತು ಸ್ವಲ್ಪ ಹಿಡಿತದಲ್ಲಿ ಇರಲಿ. ಏನು ಮಾತಾಡ್ತಾ ಇದ್ದೀರಾ ನೀವು? ಅದ್ಯಾಕೆ ನನ್ನ ಮೇಲೆ ಇಷ್ಟೊಂದು ಕೋಪ ನಿಮಗೆ? ಚೆನ್ನಾಗಿ ಗೊತ್ತು ನನಗೆ ಇದೆಲ್ಲ ಬರೋದಿಲ್ಲ, ನನಗೆ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ಆದರೂ ಯಾಕೆ ನನಗೆ ಈ ಥರ ನೀವು ಸಿಟ್ಟಲ್ಲಿ ಮಾತಾಡಿ ನನ್ನ ಮನಸ್ಸಿಗೆ ನೋವು ಮಾಡ್ತಿದ್ದೀರಾ ನನಗೆ ಗೊತ್ತಾಗ್ತಾ ಇಲ್ಲ. ಅತ್ತೆಯವರೇ ನನಗೆ ಏನೂ ಅನ್ನೋದಿಲ್ಲ. ನೀವು ಯಾಕೆ ನನಗೆ ಈ ಥರ ಟಾರ್ಚರ್ ಮಾಡ್ತಾ ಇದ್ದೀರಾ ಮನೆ ಕೆಲಸಕ್ಕೋಸ್ಕರ? ಒಂದು ಕೆಲಸದವಳಿಗೆ ಇಟ್ಕೊಂಡ್ರೆ ಆಗೋದಿಲ್ವಾ? ಆಗಲ್ಲ, ಇನ್ನಾಗಲ್ಲ ನನಗೆ ಹೇಗೋದಾಗಲ್ಲ. ಇವತ್ತೆರಡರನ್ನಾಗ ಒಂದು ಆಗಲೇಬೇಕು ಇವತ್ತು. ಅತ್ತಿ ಇಲ್ಲಿ ಬರ್ರಿ ಒಂಚರ. ಮತ್ತೇನು ತೆಕ್ಕೊಂಡು ನಿಂತಿರವ ಇವರಿಬ್ಬರು? ನನಗಂತೂ ಸಾಕಾಗ್ತದ ನೋಡಿ ಇವ್ರ ಕಾಲಾಗ. ಇವು ಗಂಡಸು ಮಕ್ಕಳೆಲ್ಲ ಕೆಲಸದ ಮೇಲೆ ಹೋಗ್ತಾವ, ಇವು ಹೆಣ್ಮಕ್ಳು ಅಂತಂದ್ರೆ ಮನೆ ಕಿರಿಕಿರಿ ಮಾಡ್ಕೊಂಡು ನಿಂತು ಬಿಡ್ತಾವೆ. ಚಾಲು ಮಾಡಿದ್ರೆ ಹಾವು ಮುಂಗ್ಲಿಗೆ ಜಗಳ ಚಾಲು ಆಯ್ತು ಕಾಣಿಸ್ತದ. ನನಗಂತರೂ ನೋಡಿ ಸಾಕಾಗತ್ತದ ನೋಡು. ಎಲ್ಲರ ಹೊರ ಹೋಗಿ ಕಟ್ಟಿ ಮೇಲೆ ಕೂಡ್ಬೇಕು, ಅವ್ರಿವ್ರ ಕಟ್ಟಿ ಮೇಲೆ ಮಾತಾಡ್ಕೋತಂತಂದ್ರೆ ಈಕಿಗೇನಕಮ್ಮ ಇಬ್ಬರು ಸೊಸಿದಾರ ಅದಾರ, ಕುಂಡ್ರಸ್ ಮಾಡ್ತಾರ. ಮತ್ತು ಅವ್ರಿವ್ರ ಕಟ್ಟಿಗೆ ಬಂದು ಕುಂತು ಮಾತಾಡ್ತಾಳೆ. ಮತ್ತೇನು ಮಾಡ್ತಾಳೆ ಈಕಿ ಅಂತೇಳಿ ಮಂದಿ ಅನ್ಕೋತಾರಂಥೇಳಿ ನಾನು ಮನೆ ಬಿಟ್ಟು ಹೊರ ಹೋಗಲ್ಲ. ನಮ್ಮ ಮನೇನ ಸುದ್ದಿ ಊರು ಬಾಗಲಾತದಂಥೇಳಿ ನಾನು ಸುಮ್ಮನೆ ಇರ್ತೀನಿ. ನಿಮ್ದು ನೋಡಿದ್ರೆ ದಿನಕ್ಕೆ ದಿನ ಜಗಳ ಹೆಚ್ಚಿಗೆ ಅಲ್ಲತ್ತದ, ಖರೆ ಕಮ್ಮಿ ಮಾತ್ರ ಆಗಲ್ದು. ಎದಕ್ಕೆ ನೀನು ಹಿಂಗೆ ಮಾರಿ ಮಾಡ್ಕೊಂಡು ನಿಂತಿದ್ದಿ? ಏನೈತಿ ಈಗ? ಹಾಂ, ಎದಕ್ಕೆ ಹಿಂಗಿಬ್ರು ಸಿಟ್ಟಿನಾಗ ನಿಂತೀರಿ? ಎದ್ರ ಸಲಿಂದ ಕಚ್ಚಾಡಕತ್ತೀರಿ? ಅತ್ತಿ, ಒಂದು ವರ್ಷ ಸಾಲಕ್ಕೆ ಬಂತು, ಇನ್ನ ಈಕಿ ನನ್ನ ಕೈಗೆ ಆಸರಿ ಆಗಲ್ಲಗಳ. ಕೈಯಾಗ ಅದು ಮಾಡಲಿ ಅಕ್ಕ, ಇದು ಮಾಡಲಿ ಅಕ್ಕ ಅಂತ ಒಂದು ದಿನ ಬಂದು ಕೇಳಲ್ಲ, ಗೊತ್ತೇನು? ಒಂದು 5ಕ್ಕೆ ಎದ್ದೀನಿ, ರಾತ್ರಿ 10 ತನಕ 10:30 11 ಆಗ್ತದೆ ನಂಗೆ ನಿದ್ದೆ ಮಾಡಕ್ಕೆ. ಅಷ್ಟು ಕೆಲಸ ಇರ್ತದೆ ಈ ಮನ್ಯಾಗ. ಇಷ್ಟು ನಾನೇ ಮಾಡ್ಕೊಂಡು ಹೋಗ್ತೀನಿ. ಅಲ್ಲ, ಕಲಿದಾಗ ಬೇಡ ಆಕಿ? ಹಾಂ, ಕಲಿಬೇಕು ಬೇಡ್ರಿ? ಹೇಳ್ರಿ, ನೀವೇ ಹೇಳ್ರಿ ಅತ್ತಿ. ಎಷ್ಟಂತ ನಾನು ಮಾಡ್ಕೊತ ಹೋಲಿ? ನನಗೂ ಆಸರು ಬೇಸರ ಇರ್ತದ್ರಿ ಅತ್ತಿ. ಈ ಕೇಳಿದ್ರೆ ಏನಂತಾಳ, ನನಗೆ ಅದೇನು ಬರ್ಲಕ್ಕ, ನನಗೆ ಕಲೀಲಿಕ್ಕೆ ಇಂಟ್ರೆಸ್ಟ್ ಇಲ್ಲಕ್ಕ, ನಾ ಯಾಕೆ ಮನೆಗೆ ಒಂದು ಕೆಲಸದಕ್ಕಿಗೆ ಇಟ್ರೆ ಆಯ್ತಲ್ಲ ಅಂತಾಳ. ಈ ಕೆಲಸದಕ್ಕಿ ಇಡ್ತಾಳಂತಿಕಿ ಕೆಲಸದಕ್ಕಿ. ಹೇಳ್ರಕ್ಕಿಗೆ ಏನು ಹೇಳ್ತೀರಿ ನೀವೇ? ಅಲ್ಲವಾ ಸುಷ್ಮಾ, ನನಗೆ ಏನೂ ಬರಲ್ಲ ಅಂಥೇಳಿ ಅಟ್ಟೆ ಕುಂತಂದ್ರೆ ಕಡಿತನ ನನಗೇನು ಬರಲ್ಲ. ನನಗೇನು ಬರಲ್ಲಲ್ಲ, ಅದು ಕಲಿತೀನಿ, ನಾನು ಕಲಿತು ಮಾಡ್ತೀನಿ ಅನ್ನೋದು ನಮ್ಮ ತಲೆಗೆ ಇರಬೇಕವ. ನನಗಿಷ್ಟ ಇಲ್ಲ, ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಇದು ಎಲ್ಲರ ಬಾಳೆ ಆತದ, ಬದುಕಾತದ. ನೀ ಹಿಂಗೆ ಆದ್ರೆ ನಡೆಯಲ್ಲವ. ನಾನು ಹೋಗಲಿ ಸುಧಾರಿಸ್ತಾಳ, ಇವತ್ತು ತಿಳ್ಕೊತಾಳ, ನಾಳೆಗೆ ತಿಳ್ಕೊತಾಳ ಅಂಥೇಳಿ ನಾನು ಸುಮ್ಮ ಕುಂತ. ಪಾಪ ಆಕಿನೂ ಈ ಮನೆ ಸೊಸಿ ಎಷ್ಟಂತ ಮಾಡ್ಕೊಂಡು ಹೋಗ್ತಾಳ. ಒಂದು ವರ್ಷ ತನ ಯಾರೋ ವಾರ್ಗಿತ್ತಿ ಅವ್ರಿಸ್ಕೊಂಡು ಇಷ್ಟೆಲ್ಲ ಮಾಡ್ತಾರೇನೋ, ಹೊರಗೆ ಹೋಗಿ ನೋಡಿ ಗೊತ್ತಾಗ್ತದ ನಿನಗೆ. 1 ತಿಂಗಳು ಮಾಡಲ್ಲ ಅಂಥದ್ರಾಗ ಆಕಿ ಕಾವೇರಿ 1 ವರ್ಷ
ಗೊತ್ತಾಯ್ತು ಎಲ್ಲ ತಾನೇ ತೂಗಿಸ್ಕೊಂಡು ಹೋಗ್ಲಾಗತ್ತಾಳ. ನೀನೂ ನಾನು ಕಲಿಯಲ್ಲ ನಾನು ಮಾಡಲ್ಲ ಅಂತಂದ್ರೆ ಹೆಂಗವ ಹಿಂಗಾದ್ರ? ನೋಡು ಈಗ ನೋಡ್ದಲ್ಲ ನನ್ನ ಹಿಂದೆ ಇವೆಲ್ಲ ತರಕಾರಿಗಳು ತಂದಿಟ್ಟು 4 ದಿನ ಆಯ್ತು. ನಿಮ್ಮ ಮಾವ ಹೊಲಕ್ಕೆ ಹೋದಾಗ ಎಲ್ಲ ತಂದು ಹಚ್ಚಿಸ್ಯಾರಿಲ್ಲಿ ಅಷ್ಟು ಮನೆಗೆ ಆಯ್ತದ ಅಂಥೇಳಿ ಒಂದು ಜರ ಬಿಸಿಲಿಗಿಟ್ಟು ತೊಗೊಂಡು ಬಂದು ಒಳಗೆ ಹಾಕೋದಿರ್ತದ. ಅದು ಬಿಟ್ಟು ಹಿಂಗೆ ಬಿಟ್ಟಿರಿ. ಆ ಉಳ್ಳಾಗಡ್ಡಿ ನೋಡಲಿ ವಾಸನೆ ಹೊಡೆಯಲಾಗತ್ತಾವ, ಚಿಂಗ್ ಅನ್ನತ್ತಾವ. ಒಂದು ಜರ ಬಿಸಿಲಿಗೆ ಹಾಕೋದು ಮಾಡೋದು ಇದನ್ನು ಗೊತ್ತಾಗಲ್ಲ ಅಂತಂದ್ರೆ ಹೆಂಗವ ನಿನಗೆ? ಇಲ್ಲ ಆಕಿಗೆ ಬಂದರ ಕೇಳ್ಬೇಕು ಏನಾರ ಮಾಡ್ಲೇನಕ್ಕ ಅಂತಂದ್ರೆ ಆಕಿ ಒಂದು ಇಟ್ಟು ಕೆಲಸ ಹೇಳ್ತಾಳೆ. ಆಕಿನ ಕೈಯಾಗ ಆಕಿ ಹೇಳಿದೆ ಮಾಡ್ದಂದ್ರೆ ಆಕಿಗೆ ಏಟೋ ಖುಷಿ ಆಗಲ್ಲ, ಹಾಂ ಆಸರೆ ಆತಿ ಆಗಲ್ಲ, ಸಮಾಧಾನ ಆಗ್ತದಿಲ್ಲ. ಆಕಿಗೂ ಹೋಗ್ಲಪ್ಪ ಬಂದಿಲ್ಲ ಅಂದ್ರೂ ಕೇಳಿ ಮಾಡ್ಲಾಗತ್ತಾಳ ಅಂಥೇಳಿ ಆಕಿಗೂ ಜರ ಜೀವಕ್ಕೆ ಸಮಾಧಾನ ಆಗ್ತದ. ನೀ ನಾನು ಬರಲೇ ನಾನು ಮಾಡಲೇ ನನಗೆ ಇಷ್ಟನೇ ಇಲ್ಲ ಇಂಟ್ರೆಸ್ಟೇ ಇಲ್ಲ ಅಂತಂದ್ರೆ ಮನುಷ್ಯ ಏಟಂತ ಹೇಳ್ತದ ಹೇಳೋದು. ಕೆಲ್ಸದಾಕಿಗೆ ಇಡ್ತೀನಿ ಅಂತಂದಿದ್ಯಾ? ಹಾಂ ಕೆಲ್ಸದಾಕಿಗೆ ಇಡ್ತೀಯಾ? ಹೌದು ಅತ್ತೆ, ನಾನು ಮನೆ ಕೆಲಸದವಳನ್ನ ಇಟ್ಕೋತೀನಿ. ಮನೆ ಕೆಲಸ ಎಲ್ಲ ಮಾಡ್ತಾಳೆ. ಈ ರಗಳೆನೇ ಬೇಡ, ಸುಮ್ಮನೆ ಇರಿಟೇಷನ್ ಆಗುತ್ತೆ. ಡೈಲಿ ಡೈಲಿ ಇದೇ ಕೇಳಿ ಕೇಳಿ ನನಗಂತೂ ಸಾಕಾಗಿ ಹೋಗಿದೆ ಅತ್ತೆ. ನಾನು ಸಿಟಿಲಿರಬೇಕು ಅಂತ ಅಂದರೆ ನಿಮ್ಮ ಮಗ ಕೂಡ ಬರೋದಿಲ್ಲ ನನ್ನ ಜೊತೆ. ನಾನು ಏನು ಮಾಡಬೇಕು ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ ಅತ್ತೆ. ನೀವು ನೋಡಿದ್ರೆ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಹೆವಿ ಕಂಪ್ಲೇಂಟ್ ಮಾಡ್ತೀರಾ ಹೊರತು ನನ್ನ ಪರಿಸ್ಥಿತಿ ಯಾರೂ ಅರ್ಥ ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಸೊ ಅದಕ್ಕೆ ನಾನು ಡಿಸೈಡ್ ಮಾಡಿದ್ದೀನಿ ಅತ್ತೆ, ನಾನು ಒಂದು ಮನೆ ಕೆಲಸದವ್ರನ್ನ ಇಟ್ಕೊಂಡು ಬಿಡ್ತೀನಿ. ಟೆನ್ಷನ್ನೇ ಇರೋದಿಲ್ಲ. ಎಲ್ಲ ಬರ್ತಾಳೆ ಮಾಡ್ತಾಳೆ ಹೋಗ್ತಾಳೆ. ಊರಲ್ಲಿ ನಮ್ಮ ಅಪ್ಪ ಅಮ್ಮ ಮನೇಲಿ ಕೆಲಸದವಳೆ ಮಾಡ್ತಾಯಿದ್ಲು ಎಲ್ಲ ಗೊತ್ತಾ. ನಮ್ಮಮ್ಮ ಕೂಡ ಏನೂ ಕೆಲಸ ಮಾಡ್ತಾ ಇರಲಿಲ್ಲ. ಒಂದು ಟೀ ಕಪ್ಪು ಸಮೇತ ಅವರು ತೆಗೆದು ಇಡ್ತಾ ಇರಲಿಲ್ಲ ಗೊತ್ತಾ. ಅಂಥದ್ರಲ್ಲಿ ಈ ಹಳ್ಳೀಲಿ ಬಂದು ನಾನು ಇದೆಲ್ಲ ಮಾಡಬೇಕು ಅಂತ ಅಂದರೆ ಹೇಗತ್ತಿ ಸಾಧ್ಯ ಹೇಳಿ? ನೀವೇ ಹೇಳಿ, ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ ನನ್ನಿಂದ? ಆಗೋದಿಲ್ಲ ಅತ್ತೆ, ಆಗೋದಿಲ್ಲ, ಸಾಧ್ಯನೇ ಇಲ್ಲ ಅತ್ತೆ, ಸಾಧ್ಯ ಇಲ್ಲ. ಸೊ ನಾನು ಮನೆ ಕೆಲಸದವ್ರನ್ನ ನೋಡ್ತೀನಿ. ಮನೆ ಕೆಲಸದಕ್ಕೆ ಹಚ್ಚಿ ನಾ ಕೆಲಸ ಮಾಡಿಸ್ಕೊತೀನಿ. ಖರೆ ನಾನಂತರ ಈ ಕೆಲಸ ಮಾಡಲ್ಲ ಅಂಥೇಳಿ ಹೇಳ್ತಲ್ಲ ನೀನು. ನಿನಗೇನು ಹೇಳ್ಬೇಕು ನಾನು? ಹಿಂಗಾದ್ರೆ ನೀನು ನಮ್ಮ ಮನೇದು ಆಚಾರ ವಿಚಾರ ಇದು ಯಾವುದು ಕಲಿಯಲ್ಲ ಅಂತ ಆಯಿತು. ಹಾಂ, ನೀನು ಅವ್ರಿಗೆ ಹೇಳಿ ಕೆಲಸ ಮಾಡಿಸೋದಿತ್ತಂದ್ರೆ ನಾವು ಮನೆ ಕೆಲಸದಕ್ಕಿಗೆ ಇಟ್ಕೊತಿದ್ದೆವು. ಮತ್ತು ನಿನಗೆ ಅದಕ್ಕೆ ಸಸಿ ಮಾಡ್ಕೊಂಡು ಬರ್ತಿದ್ದೆವು. ಇಷ್ಟಕ್ಕೂ ನಿನಗೆ ಇದೆಲ್ಲ ಮಾಡಂತ ಹೇಳಾಗತ್ತಿಲ್ಲ. ಅಕ್ಕಿ ಪಾಪ ಮುಂಜಾನೆ ಎದ್ದಿದ್ದು ಹಿಡಿದು ಸಂಜೆ ತನಕ ಕೆಲಸ ಮಾಡ್ತಾಳೆ. ಒಂದು ಕೈಗೆ ಒಂದಿಟ್ಟು ಹಾಸರಿ ಆದ್ರೆ ಮುಗದೇ ಹೋಗ್ತದ. ಅದು ಬಿಟ್ಟು ನಾನು ಅವ್ರಿಗೆ ತರ್ತೀನಿ ಇವ್ರಿಗೆ ತರ್ತೀನಿ ಅಂತಂದ್ರೆ ನಿನ್ನ ಬುದ್ಧಿಗೆ ಏನು ಹೇಳಬೇಕು? ಇನ್ನು ನಿಮ್ಮವ್ವ ಚಾ ಕುಡ್ದಿದ್ದು ಕಪ್ ಸಮೇತ ತೆಗೆಯಲ್ಲ, ಕೆಲಸದಕ್ಕಿ ಬಂದು ತೆಗಿತಾಳ ಅಂತ ಹೇಳ್ತಲ್ಲ. ಇದ್ರ ಮೇಲೆ ಗೊತ್ತಾಗ್ತದ ನಿಮಗಾಲಿ ನಿಮ್ಮವ್ವಗಾಲಿ ಎಷ್ಟು ದುಡ್ಡಿಂದು ದರ್ಪದ ಅನ್ನೋದು. ಇದು ನನ್ನ ಮಗನಿಗೆ ಗೊತ್ತಾಗಿಲ್ಲಲ್ಲ. ನಮ್ಮ ಮನೆಗೆ ಎಂಥ ಸೊಸಿ ಬೇಕಂತ ಹೇಳಿ ಕಟ್ಕೊಂಡು ಬಂದು ಕೂತನು. ಈಗ ನಾವು ಹೇಗೋದಾಗ್ಲಕತ್ತದ. ನೀನಂದ್ರೆ ಜಗ್ಗಲ್ಲ ಅಂತ ಗೊತ್ತಾಯ್ತವ. ಇನ್ನು ಕೆಲಸದ ವಿಷಯ ಈಗ ಮನೆ ಕೆಲಸದಕ್ಕೆ ತರ್ತೀನಂತಿ. ನಮ್ಮ ಊರಾಗ ನೋಡ್ತಂಗಿ ಮನೆ ಕೆಲ್ಸಕ್ಕೆ ಬಟ್ಟೆ ಒಗಿಲಕ್ಕ ಭಾಂಡೆ ತಿಕ್ಕಕ್ಕೆ ಬಾ ಅಂದ್ರೆ ಬರ್ತಾರೆ. ಅದು ಬಿಟ್ಟು ಇದೆಲ್ಲ ಮಾಡಿ ಎಟ್ಟು ಜಡ್ಡ ಅಂತಂದ್ರೆ ಯಾರು ಮಾಡಲ್ಲ, ನಗುತ್ತಾರೆ. ಯವ್ವ ಎಂಥ ಸೋಮಾರಿ ಮಂದಿ ಯವ್ವ ಅಂಥೇಳಿ ಆಡ್ಕೊಂಡು ನಗುತ್ತಾರೆ. ಏನು ಇದೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಈ ಒಂದು ಕೆಲಸ ಮಾಡು. ನೀನು ನಿಮ್ಮ ಮನೆಗೆ ಅದಾಳಲ್ಲಕ್ಕಿ ಕೆಲಸದಕ್ಕಿ ಅಂತಕ್ಕಿಗೆ ಇಲ್ಲಿ ತಂದಿಡು. ಏನು ಇಡ್ತಾಳೆ ನೋಡಮ್, ಇದೆಲ್ಲ ಮಾಡಿಕೊಟ್ಟು ಹೋಗ್ತಾಳೆ ನೋಡಮ್. ಅಲ್ಲಿ ಪ್ಯಾಟರ್ನ್ ಮಾಡೋದು ಬೇರೆ, ಇಲ್ಲಿ ನಮ್ಮ ಹಳ್ಳಿ ಮನ್ಯಾಗ ಇದ್ದು ಎಲ್ಲ ಕೆಲಸ ತೂಗಿಸ್ಕೊಂಡು ಹೋಗೋದು ಬೇರೆ ನೋಡಮ್ಮಂತ. ಅದು ಯಾರಿಗೆ ಮನೆ ಕೆಲಸಕ್ಕೆ ತರ್ತಿ ತಗೊಂಡು ಬಾ, ತಂದು ಮಾಡು, ನಾವು ನೋಡ್ತೀವಿ. ನಮಗೇನು ಕೆಲಸ ಆದ್ರೆ ಸಾಕಲ್ಲ. ಆಯ್ತು, ಇಬ್ಬರು ಇರ್ರಿ ರಾಣಿಗತ್ಲೆ. ಮನೆ ಕೆಲಸದಕ್ಕಿಗೆ ತಂದು ಹಚ್ಚಿ ನೀವಿಬ್ಬರು ಇರ್ರಿ ರಾಣಿಗತ್ಲೆ. ಬ್ಯಾಡ ಯಾರಂತಾರೆ ಈ ಜಗಳ, ಒಣ ಜಗಳ ಬಿಟ್ಟುಬಿಟ್ರವ, ಸಾಕಾಗ್ಯದ ನನಗಂತರೂ ನೋಡಿ. ಆಯ್ತು, ಕೆಲಸದಕ್ಕಿಗೆ ಹಚ್ತೀನಿ ಅಂದೆಲ್ಲ, ಆಯ್ತು ಹಚ್ಚು. 2 ದಿನ ಟೈಮ್ ಕೊಡ್ತೀನಿ. ಯಾಕಂದ್ರೆ ನಮ್ಮ ಊರಾಗ ಕೆಲಸದವ್ರಿಗೆ ಹುಡುಕ್ಬೇಕಂತಂದ್ರೆ ಭಾಳ ವಜ್ಜದ ಸಿಗೋದು. ಅದಕ್ಕೆ ನಿನಗೆ 2 ದಿನ ಟೈಮ್ ಕೊಡ್ತೀನಿ. ಮತ್ತು ನೀವು ಊರಿನಿಂದ ಕರ್ಸ್ಕೊತೋ ಏನು ಎಲ್ಲಿಂದ ಕರ್ಸ್ಕೊತೋ ನನಗೆ ಗೊತ್ತಿಲ್ಲ. ಒಟ್ಟು ಮನೆ ಕೆಲಸ ಆಗಬೇಕು. ಕಿರಿಕಿರಿ ಆಗಬಾರ್ದು ನನಗೆ. ಕರ್ಸ್ಕೊ, ಅದು ಯಾರಿಗೆ ಕರ್ಸ್ಕೊ. ಡೋಂಟ್ ವರಿ, 2 ಡೇಸ್ ಅಲ್ವಾ, 2 ಡೇಸಲ್ಲಿ ನಾನು ಅರೇಂಜ್ ಮಾಡ್ತೀನಿ. ನೀವೇನು ವರಿ ಮಾಡಬೇಡಿ. ನೋಡ್ರಿ ಅತ್ತಿ, ಎಷ್ಟು ಕೊಬ್ಬದಾಕಿಗೆ ಕಡಿಗೂ ಆಕಿ ಯಾವಕ್ಕಿಗೋ ಕೆಲಸದಕ್ಕಿ ತಂದಿಡ್ತೀನಿ ಅಂದ್ರು. ಖರೆ ನಾನು ನೋಡ್ತೀನಿ ಮಾಡ್ತೀನಿ ನಾನು ತಿದ್ಕೊಂಡು ಹೋಗ್ತೀನಿ ಅಂಥೇಳಿ ಅನ್ಲಿಲ್ಲಕ್ಕಿ. ನೋಡಿದ್ರೇನ್ರಿ ಅತ್ತಿ ಎಷ್ಟು ದರ್ಪ ಅದ ನೋಡ್ರಿಕಿ. ನಾನು ಹೇಳಿದಷ್ಟು ಹೇಳ್ದವ, ಆಕಿ ಮಾತ್ರ ಕೇಳಿಲ್ಲ, ಹಾಗಲ್ಲ ಮಾಡಲ್ಲ ಅಂತ ಹೇಳಿ ಅನ್ನತ್ತಾಳ. ಹೋಗ್ಲಿ, ಇನ್ನೂ 2 ದಿನ ಅಲ್ಲ, ಇಷ್ಟು ದಿನನೇ ಮಾಡ್ಕೊಂಡು ಹೋಗಿವಂತ, ಇನ್ನೂ 2 ದಿನ ಮಾಡೋದ್ರಾಗ ಏನು ಆಯ್ತು. ಮೇಡಮ್ ಆಕಿ ಯಾರೋ ಬಂದಾಕಿ ಮಾಡ್ತಾಳಂತ, ಆಕಿನ ಕೈಲಿಂದ ಮಾಡಿಸ್ತಾಳಂತ. ನೋಡಮ್ಮಿ ಹೆಂಗೆ ಮಾಡ್ತಾಳೆ ಹೆಂಗಿಲ್ಲ ಅಂತ ಗೊತ್ತಾಗ್ತದ. ಮನಿದವ್ರಿಗತ್ಲೆ ಯಾರು ಮಾಡಲ್ಲ, ಈ ಹುಡುಗಿಗೆ ತಿಳಿಯಲ್ತು. ಅದಕ್ಕೆ ಆಕಿ ಬರಲಿ, ಬಂದಳಕ ನೋಡೋಕೆ ಬರ್ತದೆ. ನೀ ಏನು ಚಿಂತೆ ಮಾಡ್ಕೊತ ಕೂಡಬೇಡ, ಇದೆಲ್ಲ ನಾ ಮಾಡ್ತೀನಂತ. ಏನು ಸುಮ್ಮಿರು.
ನೋಡ್ರಿ ನಾಳೆಗೆ ನಮ್ಮ ಮನೆಗೆ ಒಬ್ಬಾಕಿ ಹೊಸದಾಗ ಕೆಲ್ಸದಕ್ಕಿ ಬರ್ತಾಳ. ನನ್ನ ಸೊಸಿ ಆಕಿನ ಕೈಲಿ ಹ್ಯಾಂಗೆ ಕೆಲಸ ಮಾಡಿಸ್ತಾಳ ಅಂತೇಳಿ ನೋಡಮ್ಮಿ, ಆಕಿ ಬಂದಕ್ಕೆ ಹೆಂಗೆ ಇರ್ತಾಳ ಅಂತೇಳಿ ನೋಡಮ್ಮಂತ. ಮನಿದವ್ರ ಗತ್ಲೆ ಕೆಲಸದವ್ರನ್ನು ಮಾಡಲ್ರಿ, ಅದರ ಮಂದಿಗೆ ದುಡ್ಡಿನ ದರ್ಪ ನೋಡ್ರಿ. ಹಾಗಾಗಿ ಕೆಲಸದಕ್ಕಿ ಬಂದು ಮಾಡಿ ಹೋಗ್ತಾಳ, ಒಂದಿಟ್ಟು ರೊಕ್ಕ ಕೊಟ್ರ ಅನ್ನಂಗೆ ಆಗ್ತದ. ನೋಡಮ್ಮತ್ತ ಎಂತಕ್ಕೆ ಬರ್ತಾಳ. ದಯವಿಟ್ಟು ನೋಡ್ರಿ ಕತಿ, ಹಾಗೆ ನೋಡಿ ಹೋಗ್ಬೇಡ್ರಿ, ಲೈಕ್ ಕೊಡ್ರಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ಲಾಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ನೆಕ್ಸ್ಟ್ ಪಾಠ ಬೇಗ ಹಾಕ್ತೀನಿ ರೀ. ದಯವಿಟ್ಟು ಆದಷ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದು ಮರಿಬೇಡ್ರಿ. ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.